ದರ್ಬೆಯಲ್ಲಿ ಒಂದು ಜೆರಾಕ್ಸಿನ ವಿಷಯದಲ್ಲಿ ನಡೆದಂಥ ಗಲಾಟೆ ವಿಚಾರವಾಗಿ ನಾವು ಇವತ್ತು ಅದರ ವಸ್ತುಸ್ಥಿತಿಯನ್ನು ಹೇಳಲಿಕ್ಕೆ ಬೇಗ ಪತ್ರಿಕೋಚನೆ ಮಾಡ್ತಾ ಇದ್ದೇವೆ. ದರ್ಬೆಯಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು, ಆ ಜೆರಾಕ್ಸ್ ಮಾಡಲಿಕ್ಕೆ ಹೋದಾಗ ಅದು ಬರ್ನ್ ಆಗಿ ಅಲ್ಲಿ ನಡೆದಂಥ ಸಣ್ಣ ವಾಗ್ವಾದ ಇವತ್ತು ದೊಡ್ಡದಾಗಿ ಇವತ್ತು ಘಟನೆ ದೊಡ್ಡ ಪ್ರಕರಣವಾಗಿ ಬೆಳೆಯುವಂಥ ಒಂದು ಅವಕಾಶ ಕುತೂಹಲಾಗಿದೆ. ಆ ಘಟನೆಯಲ್ಲಿ ಆ ಪ್ರಕರಣದ ಬಗ್ಗೆ ಗಾಳಿ ಸುದ್ದಿಯನ್ನು ಕೇಳಿ ಅಲ್ಲಿ ಜನ ಗುಂಪು ಸೇರಿದ್ರು. ಗಾಳಿ ಸುದ್ದಿಯಲ್ಲಿ ಹೇಗಿತ್ತಂದ್ರೆ ಯಾರೋ ಒಂದು ಮುಸ್ಲಿಂ ಮಹಿಳೆಗೆ ಮೈ ಮೇಲೆ ಕೈ ಹಾಕಿದ್ದಾರೆ ಅಂಗಡಿಯವ ಅಂತ ಅಷ್ಟೇ. ಇದು ವೈರಲ್ ಆಗಿ ಅಲ್ಲಿ ಜನ ಗುಂಪು ಸೇರುವಂಥ ಒಂದು ಕಾರ್ಯಕ್ರಮ ಆಯಿತು. ಆ ಗುಂಪಿನಲ್ಲಿ 100ಕ್ಕೆ 90% ಇದ್ದದ್ದು ಮುಸಲ್ಮಾನ ಯುವಕರು. ಅಲ್ಲಿ ವಾಗ್ವಾದ ನಡೀತಿದ್ದಾಗ ಒಂದಿಬ್ಬರು ಆವೇಶಭರಿತರಾಗಿ ಯುವಕರು ಅಲ್ಲಿ ಗಲಾಟೆ ಮಾಡಿದ್ದು ಹೌದು. ಆದರೆ ಹೆಚ್ಚಿನ ಯುವಕರು ಆ ಗಲಾಟೆಯಲ್ಲಿ ಆ ಅಂಗಡಿ ಮಾಲಕರ ರಕ್ಷಣೆ ಮಾಡಲಿಕ್ಕೆ ಹೊರಟರು. ಅದು ಕೂರ್ನಾಕದ ಭಾಗ, ದರ್ಬೆ ಭಾಗದ ಮುಸ್ಲಿಂ ಯುವಕರು ಇವತ್ತು ಆ ಗಲಾಟೆಯ ಸಂದರ್ಭದಲ್ಲಿ ಆ ಅಂಗಡಿ ಮಾಲಕರಿಗೆ ರಕ್ಷಣೆ ಕೊಟ್ಟದ್ದು ಆ ಮುಸ್ಲಿಂ ಯುವಕರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲ ಸೇರಿದ್ರೆ ಗಲಾಟೆಗೆ ಹೋದವರು ಅಂದ್ರೆ ಇಲ್ಲಿ ಬಿಂಬಿಸುವಂತ ಕೆಲಸ ಆಗ್ತದೆ. ಇವತ್ತು ಬಿಜೆಪಿ ಅವರು ಅದನ್ನ ಈ ಪ್ರಕರಣಕ್ಕೆ ಬೆಂಕಿ ಹಚ್ಚಿ ಚಳಿ ಕಾಯಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂತ ಹುನ್ನಾರದ ಅಡಿಯಲ್ಲಿ ಇವತ್ತು ಬಿಜೆಪಿ ನಾಯಕರುಗಳು ಬೇರೆ ಬೇರೆ ಹೇಳಿಕೆ ನೀಡುವಂಥದ್ದು, ಅವರ ಅಧಿಕೃತ ಬಿಜೆಪಿಯ ಪಕ್ಷದ ಫೇಸ್ಬುಕ್ ಪೇಜಲ್ಲಿ ಇವತ್ತು ಕೋಮು ದ್ವೇಷ ಹುಟ್ಟು ಮಾಡುವಂತ ಅಥವಾ ಕೋಮು ಸಮಸ್ಯೆಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನು ವೈರಲ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು 3 ಬಾರಿ MP ಆಗಿರುವಂತ ನಳಿನ್ ಕುಮಾರ್ ಕಟೀಲ್ ರವರು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಕೋಮು ದ್ವೇಷ ಆಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಭಾಗದ ಲೋಕಸಭಾ ಸದಸ್ಯರಾದ ಬ್ರಿಜೇಶ್ ರೌಟರು ಓರ್ವ ಮಾಜಿ ಸೈನಿಕ, ಅವರು ಕೂಡ ಅವರ ಇನ್ಸ್ಟಾಗ್ರಾಮ್ ನೋಡಿದ್ರೆ ಇದನ್ನು ಕ್ರೋಮ ಪ್ರಚೋದನೆ ಮಾಡುವಂತ ಪ್ರಚೋದನಕಾರಿ ಹೇಳಿಕೆಯನ್ನು ವೈರಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಸಂಘ ಪರಿವಾರ ನಾಯಕರುಗಳೆಲ್ಲ ಇದನ್ನೊಂದು ಕೋಮು ಬಣ್ಣ ಹಚ್ಚುವಂತ ಕೆಲಸವನ್ನು ಮಾಡಿ ಇವತ್ತು ಪುತ್ತೂರಿನಲ್ಲಿ ಹೇಗಾದ್ರೂ ಮಾಡಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು, ಅದರಿಂದ ಲಾಭ ಪಡಿಬೇಕು ದೃಷ್ಟಿಯಿಂದ ಇವತ್ತು ಬಿಜೆಪಿ ಕಾರ್ಯಕ್ರಮ ಹಾಕೊಂಡಿದೆ. ಈ ಒಂದು ವಿಚಾರದ ಬಗ್ಗೆ ನಾವು ಜನರಿಗೆ ಮನವರಿಕೆ ಮಾಡಲಿಕ್ಕೆ ಬೇಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ವಿಶೇಷವಾಗಿ ಆ ಒಂದು ಘಟನೆ ಅದು ಖಾಸಗಿ ಘಟನೆ. ಅಂತ ಘಟನೆಗಳು, ಸಣ್ಣ ಪುಟ್ಟ ಜಗಳಗಳು ಎಲ್ಲ ಅಂಗಡಿಗಳಲ್ಲಿ, ಎಲ್ಲ ಸಂಸ್ಥೆಗಳಲ್ಲಿ ನಡೀತಾ ಇದೆ. ಅವತ್ತು ಏನಾಗಿದೆ ಅಂತಂದ್ರೆ, ಆ ಜೆರಾಕ್ಸ್ ಮಾಡ್ಲಿಕ್ಕೆ ಹೋದಂತ ಜೆರಾಕ್ಸ್ ಅಲ್ಲ, ಸರ್ಟಿಫಿಕೇಟ್ ಅನ್ನ ಲ್ಯಾಮಿನೇಷನ್ ಮಾಡ್ಲಿಕ್ಕೆ ಹೋದಾಗ ಅದು ಅಲ್ಲಿ ಆ ಸರ್ಟಿಫಿಕೇಟ್ ಬರ್ನ್ ಆಯ್ತು. ಬರ್ನ್ ಆದಾಗ ಇವರು ಹೇಳಿದ್ರು, ಕೂಡಲೇ ನಾವು ನಿಮಗೆ ಕೊಡ್ತೇವೆ, 3 ಗಂಟೆಗೆ ಕೊಡ್ತೇವೆ ಅಂತ ಹೇಳಿದ್ರು. ಇವರು ಅಲ್ಲಿ ಆ ಪಕ್ಕದಲ್ಲಿ ಹೋಟೆಲ್ ಊಟ ಎಲ್ಲ ಮಾಡಿ ವಾಪಸ್ ಹೋದಾಗ ಅವ್ರು 300 ರೂಪಾಯಿ ಚಾರ್ಜ್ ಮಾಡಿದ್ರು ಅಂತ ಹೇಳಿ. ಈ ವಿಷಯದಲ್ಲಿ ಸಣ್ಣ ಪುಟ್ಟ ಅಲ್ಲಿ ಚರ್ಚೆಗಳಾಯ್ತು. ಅಲ್ಲಿ ಒಬ್ಬರು ವಿಡಿಯೋ ಮಾಡುವಾಗ ಅಲ್ಲಿ ಅಂಗಡಿಯ ಮಾಲಕಿ ಅದನ್ನು ಕೈಯಲ್ಲಿ ತಡೆಯುವಂತ ವಿಚಾರ ಆಯ್ತು. ಅದನ್ನು ಹಲ್ಲೆ ಅಂತ ಬಿಂಬಿಸುವಂತ ಕೆಲಸ ಆಯ್ತು. ಇದು ಒಳಗೆ ನಡೆದಂತ ಸಣ್ಣ ವಿಚಾರಗಳು. ಅದು ರಾಜಿಯಲ್ಲಿ ಮುಗಿಯುವಂತ ವಿಚಾರವನ್ನ ಇವತ್ತು ಅಲ್ಲಿ ಗುಂಪೆಲ್ಲ ಸೇರಿದ ಕಾರಣ ಸ್ವಲ್ಪ ಬೇರೆ ರೀತಿಯಲ್ಲಿ ತಿರುಗುವಂತಾಯ್ತು. ಆದ್ರೂ ಕೂಡ ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಿಕ್ಕೆ ನಮ್ಮ ಮುಸಲ್ಮಾನ ಯುವಕರು ಬಿಡ್ಲಿಲ್ಲ. ಅಂಗಡಿಯ ಮಾಲಕರಾದಂತ ಸದಾಶಿವ ಪೈ ಅವರು ಅಲ್ಲಿ ರಕ್ಷಣೆ ಕರೆದದ್ದೇ, ನೀವು ಬನ್ನಿ ಅಂತೇಳಿ ಕರೆದದ್ದೇ ಮುಸಲ್ಮಾನ ಯುವಕರನ್ನ. ಆ ಘಟನೆ ನಡೆಯುವಾಗ ಅದಕ್ಕೆ ಮೊದಲು ಈ ಪ್ರಥಮವಾಗಿ ಆಗಿದೆ. ಆಗ ಒಂದು 3 ಬಿಜೆಪಿ ಕಾರ್ಯಕರ್ತರನ್ನ ಅಲ್ಲಿ ಕರೆದಿದ್ರು. ಯಾರು ಸದಾಶಿವ ಪೈ ಅವರು ಬಿಜೆಪಿ ಅಲ್ಲಿ ಗುರುತಿಸಿಕೊಂಡಂತ ಕಾರ್ಯಕರ್ತರನ್ನ ಅಲ್ಲಿಗೆ ಬನ್ನಿ ಅಂತ, ಸಮಸ್ಯೆ ಆಗ್ತದೆ ಬನ್ನಿ ಅಂತ ಕರೆದಿದ್ರು. ಅವ್ರು ಅಲ್ಲಿ ಒಳಗೆ ಕೂತಿದ್ರು. ಇದು ವಿಚಾರ. ಆ ಬಳಿಕ 3 ಜನ ಅಲ್ಲಿ ಸ್ವಲ್ಪ ಆವೇಶಭರಿತರಾಗಿ ಅಲ್ಲಿ ಏನು ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅಥವಾ ಯಾರೇ ಮುಸಲ್ಮಾನ ಮುಖಂಡರು ಅವರ ಪರವಾಗಿ ನಿಂತಿಲ್ಲ. ಅವರ ಪರವಾಗಿ ಯಾರು ವಕಾಲತ್ತು ವಹಿಸ್ಲಿಕ್ಕೆ ಹೋಗಿಲ್ಲ. ಆ ಘಟನೆಯಾಗಿ ನೋಡಿದರೆ ಹೊರತು ಅದು ಯಾವುದೇ ಕೋಮು ಆಧಾರಿತವಾಗಿ ಕೋಮು ಭಾವನೆಯಿಂದ ನೋಡಿಲ್ಲ. ಇವತ್ತು ಬಿಜೆಪಿಯವರು ಸುಮ್ಮನೆ ಇವತ್ತು ಅದನ್ನು ಕೋಮು ಬಣ್ಣ ಹಚ್ಚುವಂತ ಕೆಲಸ ಮಾಡುವಂಥದ್ದು, ಅದು ಯಾವ ಮಟ್ಟದ ನಾಯಕರುಗಳು? ಇವ್ರಿಗೆ ನಾಚಿಕೆ ಆಗ್ಬೇಕಲ್ಲ. ಇವರು ಪುತ್ತೂರಿನಲ್ಲಿ ಶಾಂತಿ ಸೌಹಾರ್ದನ ಕಾಪಾಡಬೇಕಾದಂತಹ
ಇಂತಹ ಮುಖಂಡರುಗಳು ಇವತ್ತು ಪುತ್ತೂರಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂತ ಕೋಮು ವೈಷಮ್ಯವನ್ನು ಬಿತ್ತುವಂತ ಕೆಲಸವನ್ನು ಮಾಡುವುದಿದ್ರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇಲ್ಲಿ ವಿಷಯ ಅಲ್ಲಿ ಏನು ಹೇಳಿಕೆ ನೋಡ್ತಾ ಇದ್ದೇನೆ ನಾನು, ಯಾರು ಕಟೀಲ್ರ ಹೇಳಿಕೆ ನೋಡಿದ್ದೇನೆ, ಬೇರೆ ಬೇರೆ ಮಠಂದೂರವರು, ಕಿಶೋರ್ ಬೊಟ್ಟಿಯಾಡಿ ಅವರೆಲ್ಲ ಹೇಳಿಕೆ ನೋಡಿದ್ದಾನೆ. ಆ ಹೇಳಿಕೆಯಲ್ಲಿ ಒನ್ ಸೈಡ್ ಮಾತ್ರ ಮಾತಾಡ್ತಾರೆ. ಟೋಟಲಿ ಪ್ರಕರಣದ ಸತ್ಯಾಸತ್ಯತೆಯನ್ನ ಮುಚ್ಚಿಟ್ಟು ಒಂದು ಭಾಗದ ವಿಡಿಯೋವನ್ನು ಮಾತ್ರ ತೋರಿಸಿ ಇವತ್ತು ಅದನ್ನು ಜನರಿಗೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೇ ಕಟೀಲ್ರವರು ಇದು ತಾಲಿಬಾನಿ ಸಂಸ್ಕೃತಿ ಅಂತ ಹೇಳುವಂತ ವಿಚಾರವನ್ನು ಮಾಡಿದ್ದಾರೆ. ತಾಲಿಬಾನಿ ಸಂಸ್ಕೃತಿ ಯಾರ್ದು ಅಂತ ನಾನು ಕೇಳ್ತೇನೆ. ಈ ಹಿಂದೆ ಒಂದು ಕೊಲೆ ಪ್ರಕರಣದಾಗ ಇಡೀ ಜಿಲ್ಲೆಗೆ ಬೆಂಕಿ ಹಚ್ತೇನೆ ಅಂತ ಹೇಳುವಂತ ನಳಿನ್ ಕುಮಾರ್ ಕಟೀಲ್ರವರು, ಅವರ ಸಂಸ್ಕೃತಿ ಯಾವುದು? ಅದು ತಾಲಿಬಾನಿ ಸಂಸ್ಕೃತಿ. ಬಿಜೆಪಿಯವರ ರಕ್ತದಲ್ಲೇ ತಾಲಿಬಾನ್ ಸಂಸ್ಕೃತಿ ಇದೆ. ಇದೇ ನಳಿನ್ ಕುಮಾರ್ ಕಟೀಲ್ರವರು ಸಂಸದರಾಗಿದ್ದಾಗ ಅಫ್ಘಾನಿಸ್ತಾನದ ತಾಲಿಬಾನಿ ಸರ್ಕಾರಕ್ಕೆ 200 ರೂಪಾಯಿ ಮೋದಿ ಸರ್ಕಾರ ಕೊಟ್ಟಿದೆ. ತಾಲಿಬಾನಿಗೆ 200 ಕೋಟಿ ರೂಪಾಯಿ ಸಹಾಯ ಮಾಡಿದೆ. ಇವತ್ತು ತಾಲಿಬಾನಿಗಳಿಗೆ ಮತ್ತು ಬಿಜೆಪಿಯ ಸಂಸ್ಕೃತಿಗೂ ಅವಿನಾಭಾವ ಸಂಬಂಧ ಇದೆ. ಇವತ್ತು ಮಾತಾಡುವಾಗ ಸರ್ಕಾರವನ್ನ ದೂರ್ತಾರೆ, ಇವತ್ತು ಇಲ್ಲಿಯ ಶಾಸಕರನ್ನ ದೂರ್ತಾರೆ, ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡ್ತಾರೆ. ಯಾವತ್ತಾದರೂ ಇಂಥ ಗಲಾಟೆಯಲ್ಲಿ ಲಾಭ ಪಡೀಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೋಗಿಲ್ಲ. ಮೊನ್ನೆ ಘಟನೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಕೂಡ ಹೇಳಿಕೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಶಾಸಕರು ಎರಡು ಕಡೆ ಆಸ್ಪತ್ರೆ ದಾಖಲಾದವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಇದಾಗಿಯೂ ಕೂಡ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕೋಮವನ್ನು ಹಚ್ಚಿ ಏನಾದ್ರೂ ಮಾಡಿ ಇಲ್ಲಿ ರಾಜಕೀಯ ಲಾಭ ಪಡೀಲಿಕ್ಕೆ ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ಅವರಿಗೆ ಇವತ್ತು PCBI ಕುಟುಂಬದ ಮೇಲೆ ಬಹಳಷ್ಟು ಕಾಳಜಿ, ಬಹಳಷ್ಟು ಗೌರವ, ಬಹಳಷ್ಟು ಪ್ರೀತಿ ಹುಟ್ಟುವಂತ ಕೆಲಸವನ್ನು ಆಗಿದೆ. ಈಗ ಇವರ ಪ್ರಕರಣದಲ್ಲಿ ಇವರ ಮಾತುಗಳನ್ನು ಕೇಳುವಾಗ ಈ PCBI ಕುಟುಂಬ ಒಂದು ಮರ್ಯಾದ ಪ್ರತಿಷ್ಠಿತ ಕುಟುಂಬ. ಈ ಕುಟುಂಬದ ಸದಸ್ಯರಾದಂತ ವಾಮನ ಪೈ ಸಹೋದರರು ಈ ಪುತ್ತೂರಿನ ಬಿಜೆಪಿಯ ಬೆಳವಣಿಗೆಗೆ ಸಾಕಷ್ಟು ಶ್ರಮ ವಹಿಸಿದವರು. ಇವತ್ತು ಮೊಸಳೆ ಕಣ್ಣಿಗೆ ಸುರಿಸಲಿಕ್ಕೆ ಹೋಗಿದ್ದಾರೆ. ಆ ಕುಟುಂಬದ ಮೇಲೆ ಆ ಬಿಜೆಪಿಯ ಬೆಳವಣಿಗೆ ಕೆಲಸ ಮಾಡಿದಂತ ಆ ಕುಟುಂಬದ ಸದಸ್ಯರ ಬಗ್ಗೆ ಗೌರವ ಇದ್ದಿದ್ರೆ ಇದೇ ಸದಾಶಿವ ಪೈ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ಅವರು ಅಲ್ಲೇ ಬ್ಯಾಂಕಿನ ಅವ್ಯವಹಾರವನ್ನ ಹೇಳಿದ್ರು, ಪ್ರಶ್ನೆ ಮಾಡಿದ್ರು ಅಂತ ಹೇಳಿ ಒಂದೇ ದೃಷ್ಟಿಯಿಂದ ಅವರಿಗೆ ಕಳೆದ ಒಂದು ಚುನಾವಣೆಯಲ್ಲಿ ಟಿಕೆಟ್ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ನಿರಾಕರಣೆ ಮಾಡಿದ್ರು. ಆ ಬಳಿಕ ಸದಾಶಿವ ಪೈ ಬಂಡುಗೋರರಾಗಿ ನಿಂತು ಆ ಚುನಾವಣೆಯಲ್ಲಿ ಬಿಜೆಪಿ ನಡಗೂಟಿಸುವಂತ ಕೆಲಸ ಮಾಡಿದ್ರು. ಒಳಗೊಳಗೆ ಬಿಜೆಪಿ ಅವರಿಗೆ ಇವತ್ತು ಪೈ ಕುಟುಂಬದ ಮೇಲೆ, ಆ ಸದಸ್ಯರ ಮೇಲೆ ಅವರು ಮಸರತೆ ಮಾಡ್ತಾ ಇದ್ರು. ಒಳಗೊಳಗೆ ಖುಷಿ ಪಟ್ಟಿದ್ದಾರೆ. ನೀವು ನಂಬಲಿಕ್ಕೆಲ್ಲ, ಕೆಲವು ಮುಸಲ್ಮಾನ ಯುವಕರಿಗೆ ಫೋನ್ ಮಾಡಿ ಹೇಳಿದರೆ ಅದು ಒಳ್ಳೇದಾಗಿದೆ ಅಂತೇಳಿ. ಇನ್ನೊಂದು ಕಡೆ ಪುತಿಲ ಪರಿವಾರದವರು ಕೂಡ ನಾಮಕವಾಸಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಪುತಿಲ ಪರಿವಾರದವರಿಗೆ ಮತ್ತು ಈ ಪೈ ಈ ಸದಾಶಿವ ಪೈ ಈ ಪೈಗಳಿಗೆಲ್ಲ ಆ ಒಂದು ಸೈದ್ಧಾಂತಿಕ ಬದ್ಧತೆ ಬಗ್ಗೆ ವ್ಯಾಪಕ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂಥದ್ದು, ಪರಸ್ಪರ ಬೈದಾಡುವಂಥದ್ದು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಿರ್ಬೋದು. ಪುತ್ರದ ಪರಿವಾರದವರು ಕೂಡ ನಾಟಕ ಮಾಡ್ತಾರೆ, ಬಿಜೆಪಿಯವರು ನಾಟಕ ಮಾಡ್ತಾರೆ. ಇಬ್ಬರಿಗೂ ಕೂಡ ಒಳಗೊಳಗೆ ಖುಷಿ ಇದೆ. ಈ ಸದಾಶಿವ ಪೈ ಅವರ ಅಂಗಡಿಗೆ ಅಲ್ಲೇ ಗಲಾಟೆ ಆದ್ದು, ಇನ್ನು ದೊಡ್ಡದರಲ್ಲಿ ಅದು ಆಗಬೇಕು ಅಂತೇಳಿ ಸಂತೋಷ ಪಡುವಂತ ಕೆಲಸ ಬಿಜೆಪಿಲಿ ಆಗ್ತಾ ಇದೆ. ಇವತ್ತು ನಾಟಕ ಮಾಡ್ತಿದ್ದಾರೆ. ಇವರ ಬಗ್ಗೆ ಅನುಕಂಪ ತೋರಿಸುವ ನಾಟಕವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವೇಳೆ ಆ ಪ್ರಕರಣ ಉಲ್ಟಾ ಇಟ್ಟಿದ್ರೆ, ಒಂದು ವೇಳೆ ಅಂಗಡಿಯ ಮಾಲಕರು ಮುಸಲ್ಮಾನರಾಗಿದ್ದು ಆ ಗ್ರಾಹಕರು ಹಿಂದೂ ಮಹಿಳೆಯರಾಗಿದ್ರೆ, ಇಷ್ಟು ಗುಂಪು ಸಂಘಪರಿಯವರು ಸೇರ್ಕೊಂಡಿದ್ರೆ ಅಂಗಡಿಯನ್ನು ಬಿಡ್ತಿದ್ರ? ಅಂಗಡಿಯನ್ನು ಉಡಿ ಮಾಡ್ತಿರ್ಲಿಲ್ವಾ? ಈ ನಾಯಕರು ಬಂದಲ್ಲಿ ಸೇರ್ತಿರ್ಲಿಲ್ವಾ? ಇವತ್ತು ಅಲ್ಲಿ ಆ ಘಟನೆಯಾಗಿ ನೋಡಿದಾರೆ ಹೊರತು ಇವತ್ತು ಇಡೀ ನಾವು ಸದ್ದು ಶಂಕರ ಅಂತ ಹೇಳ್ಬೇಕು. ಅವ್ರು ಸದಾಶಿವ ಮತ್ತು ಶಂಕರ ಪೈಯನ್ನ ಸದ್ದು ಶಂಕರ ಅಂತ ಹೇಳುವಂಥದ್ದು ನಾವು. ಸದ್ದು ಪೈ ಮತ್ತು ಈ ವಾಮನ ಪೈ ಈ ಕುಟುಂಬ ಕಟ್ಟ ಬಿಜೆಪಿಗರು, ಅದರಲ್ಲಿ ಅದು ಪ್ರಶ್ನೆ ಇಲ್ಲ. ಇಲ್ಲಿ ಬಿಜೆಪಿಯನ್ನು ಬೆಳೀಲಿಕ್ಕೆ ತುಂಬಾ ಅವರು ಶ್ರಮ ಪಟ್ಟಿದ್ದಾರೆ. ಒಂದು ಕಾಲದಲ್ಲಿ ವಾಜಪೇಯಿ ಅವರು ಪುತ್ರಿಗೆ ಬಂದಾಗ ಯಾವ ನಾಯಕರ ಮನೆಗೆ ಭೇಟಿ ಕೊಟ್ಟಿಲ್ಲ, ಇವರ ಕುಟುಂಬ ಸಂಸದ ಗೌರಿ ಪೈ ಅವರ ಮನೆಗೆ ಭೇಟಿ ಕೊಡಿ ಉಪಹಾರ ಸೇರಿಸುವುದು ಇತಿಹಾಸ. ಈ ಕುಟುಂಬದ ಬಗ್ಗೆ ಅಪಾರ ಗೌರವ ಇದೆ. ಯಾಕಂದ್ರೆ ಆ ಕುಟುಂಬ ಸದಸ್ಯರಂತ ಗೋಪಿನಾಥ್ ಪೈ ಅವರು ಒಳ್ಳೆ ಪ್ರಖ್ಯಾತ ವೈದ್ಯರು. ಇನ್ನು ನಂಬಲಿಕ್ಕಿಲ್ಲ, ಗಿರಿಜಾ ಕ್ಲಿನಿಕ್ ಎಂಬುದು
ಒಂದು ಬಡವರ ಕ್ಲಿನಿಕ್ ಅಂತ ಹೆಸರಿತ್ತು, ಗೊತ್ತು ನಿಮಗೆ? ಎಷ್ಟೋ ಬಡವರಿಗೆ ರಿಯಾಯಿತಿ ದರದ, ಇದೇ ಗೋಪಿನಾಥ್ ಪೈ, ಡಾಕ್ಟರ್ ಗೋಪಿನಾಥ್ ಪೈ ಅವರು ಎಷ್ಟೋ ಬಡವರಿಗೆ ಅಲ್ಲಿ ಬಿಡ್ಲಿ ಕಟ್ಟಲಿಕ್ಕೆ ಕಷ್ಟ ಇದ್ದವರಿಗೆಲ್ಲ ಎಷ್ಟೋ ರಿಯಾಯಿತಿ ದರದಲ್ಲಿ ಶಿಕ್ಷೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದು ಮಾನವೀಯತೆ ಇರುವಂತ ಆ ವ್ಯಕ್ತಿಗಳು. ನಾವು ಬಿಜೆಪಿ ಅಂತ ಹೇಳಿ ಅವರನ್ನು ಟೀಕೆ ಮಾಡೋದಲ್ಲ. ಬಿಜೆಪಿ ಪಕ್ಷ ಸಿದ್ಧಾಂತದ ಅಡಿಯಲ್ಲಿ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರಬಹುದು. ಇವತ್ತು ಅಂತ ಆ ಕುಟುಂಬಕ್ಕೆ ಅನ್ಯಾಯ ಮಾಡುವಂಥದ್ದು ಬಿಜೆಪಿ ಅವರು. ಇವತ್ತು ಅವ್ರು ಯಾರು ಸದ್ದು ಪೈ ಆಗ್ಲಿ, ಶಂಕರ ಪೈ ಆಗ್ಲಿ, ವಾಮನ ಪೈ ಆಗ್ಲಿ, ಗೋಪಿನಾಥ್ ಪೈ ಆಗ್ಲಿ, ಗೋಪಿನಾಥ ಪೈ ಹತ್ರ ಇರುವಂತ ಎಲ್ಲ ಪೇಷಂಟ್ ಮುಸಲ್ಮಾನರು ಹೆಚ್ಚಿನವರು. ಈ ಸದ್ದು ಶಂಕರ್ ಅವರು ಎಲ್ಲ ಮುಸಲ್ಮಾನರ ಒಡನಾಟ ಇಟ್ಟುಕೊಂಡು ಅವರು ಅಲ್ಲಿ ಕಾರ್ಯಕ್ರಮ ಮಾಡುವಂತ ಎಲ್ಲರ ಸಂಪರ್ಕ ಇದೆ, ಅವ್ರು ಎಲ್ಲ ವ್ಯವಹಾರ ಇದೆ. ಯಾಕಂದ್ರೆ ನಮ್ಮ ಮುಸಲ್ಮಾನ ಯುವಕರಿಗೂ ನಾನು ಹೇಳ್ತೇನೆ, ಅವರು ಕೂಡ ಕೋಮುವಾದಿಗಳಲ್ಲ. ಬಿಜೆಪಿ ಅಂತ ಹೇಳಿ ಆತರ ನೋಡಬೇಡಿ ಅಂತ ಎರಡು ಕಡೆ ನಾನು ಹೇಳುವಂತ. ಅವರ ಅಂಗಡಿ ಕಟ್ಟಡಗಳನ್ನೆಲ್ಲ ಮುಸಲ್ಮಾನರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಕೋಮುವಾದಿಗಳ ಹತ್ರ ಕೊಡ್ತಿದ್ರ? ಇದಕ್ಕೆ ಯಾಕೆ ಅವರಿಗಿಲ್ಲದ ಕೋಮನ್ನ ಬಿಜೆಪಿ ಯಾಕೆ ತರ್ತಿರಿದ್ದು? ಬಹಳಷ್ಟು ಈ ಪ್ರಕರಣವನ್ನ ಅದು ಬಿಂಬಿಸಿ ಪುತ್ರ ನೋಡಿ ಈ ಒಂದು ಪ್ರಕರಣದಲ್ಲಿ ಅಲ್ಲೆಲ್ಲಿ ರಾಜಿಗೆ ಮುಗಿಯುವಂತ ಪ್ರಕರಣವನ್ನ ಇವತ್ತು ಎಲ್ಲೆಲ್ಲಿ ಕೊಂಡೊಯ್ಯುವಂತ ಕೆಲಸ ಮಾಡ್ತಿದ್ದಾರೆ. ಇದು ಯಾರಿಗೆ ನಷ್ಟ ಆಗಿದೆ? ಇವತ್ತು ಪತ್ರಿಕೆಯಲ್ಲಿ ಕೊಡುವಂತ ಯಾವ ನಾಯಕರುಗಳು ನಷ್ಟ ಆಗಿಲ್ಲ. ಇವತ್ತು ಪರಸ್ಪರ ಅವರು ಹೆದರಿ ಈ ಇಶ್ಯೂ ಆದಾಗ ಅವರು ಭಯಪಟ್ಟು ಪರಸ್ಪರ ರಕ್ಷಣೆಗೋಸ್ಕರ ಕೌಂಟರ್ ಕೇಸ್ ಕೊಟ್ಟುಕೊಂಡಿದ್ದಾರೆ. ಇಬ್ಬರ ಮೇಲೆ ಗಲಾಟೆ ಮಾಡಿದವರಲ್ಲ, ಇಬ್ಬರ ಮೇಲೆ FIR ಆಗಿದೆ. FIR ಆದ ನಂತರ ಅವರಿಗೆ ಈಗ 300 ರೂಪಾಯಿ ಜೆರಾಕ್ಸ್ ವಿಷಯ ಇವತ್ತು ಲಕ್ಷ ಗಟ್ಟಲೆ ಖರ್ಚು ಮಾಡುವ ರೀತಿಯಲ್ಲಿ ಮುಟ್ಟಿದೆ. ಅದು ಕೋರ್ಟ್ ಕೇಸ್ ಅಂತೇಳಿ. ಇಬ್ಬರಿಗೆ ಸುಖ ಇದೆಯಾ? ಎರಡು ಕಡೆಯವರು ತಪ್ಪಿರ್ಬೋದು, ನಾವು ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಂಗಡಿ ಮಾಲಕರು ಇರ್ಬೋದು, ಇವ್ರದ್ದು ಇರ್ಬೋದು, ಆ ಮಾತುಕತೆ ತಪ್ಪಿರ್ಬೋದು. ಇದು ಮಾಡು ಸರಿ ಅಂತ ಕೇಳುದು. ಇದಕ್ಕೆ ಇಷ್ಟೆಲ್ಲ ನಾಯಕರುಗಳು ಎಲ್ಲೋಗಿದಾರನ್ನ ಇವರೆಲ್ಲ? ಹಿಂದುತ್ವ, ಹಿಂದೂ ಮಹಿಳೆ ಅಂತ ಹೇಳುವಂತ ನಳಿನ್ ಕುಮಾರ್ ಕಟೀಲ್ ಇಲ್ಲೂ ಹಿಂದೂ ಹುಡುಗಿಗೆ ಮಗು ಕರುಣಿಸಿ ಮೋಸ ಮಾಡಿದಾಗ ಎಲ್ಲಿ ಅಡಗಿ ಕೂತಿದ್ರನ್ನ ಇವರಿಗೆ? ಆಗ ಹಿಂದೂ ಅಲ್ವಾ? ಅದು ತಾಲಿಬಾನಿ ಸಂಸ್ಕೃತಿ ಅಲ್ವಾ? ಇವರು ಜಿಹಾದಿಗಳಂತ ಹೇಳ್ತಾರೆ. ಜಿಹಾದಿ ಅರ್ಥ ಗೊತ್ತಿದೆ ಇವರಿಗೆ? ಇವರು ಜಿಹಾದಿಗಳ, ನಮ್ಮ ಬಾಕಿದವರು ಜಿಹಾದಿಗಳಂತಲ್ವಾಗ ಇವರು ಹರಾಮಿಗಳಂತ ಹೇಳ್ಬೇಕಾಗ್ತದೆ ನಾವು. ಜಿಹಾದಿಗಳಂತ ಹೇಳಿ ರಾಜಕೀಯ ಮಾಡುವವರು ಈ ಊರಿನಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಿ ಶಾಂತಿ ಸಾಮರಸ್ಯವನ್ನು ಗಳಿಸುವಂತ ವ್ಯಕ್ತಿಗಳು ಅವರೆಲ್ಲ ಹರಾಮಿಗಳ ಅಂತ ಹೇಳುವಂತ. ಜಿಹಾದಿಗಳ ಒಳ್ಳೆ ಪದ ಇದೆ. ಜಿಹಾದಿ ಅಂದ್ರೆ ಅವ ಕೆಟ್ಟ ದುರ್ಗುಣವನ್ನ, ಕೆಟ್ಟ ಅಭ್ಯಾಸವನ್ನ ಬಿಟ್ಟವನಿಗೆ ಜಿಹಾದಿಗಳಂತ ತ್ಯಾಗ ಮಾಡಿದವನಿಗೆ. ಹಾಗಾದ್ರೆ ನಾವೆಲ್ಲ ಕೆಟ್ಟವ್ರು ಅಲ್ಲ ಅಂತಲಾಯ್ತಲ್ಲ. ಮುಸಲ್ಮಾನೆಲ್ಲ ಜಿಹಾದಿಗಳಂತ ಹೇಳಿದ್ರೆ ಅವ್ರಿಗೆ ಅರ್ಥ ಗೊತ್ತಿಲ್ಲ, ಬೇರೆ ಅರ್ಥ ಹುಡುಕ್ಲಿ ಬೈಬೇಕಿದ್ರೆ. ಜಿಹಾದಿ ಅರ್ಥ ತಿಳ್ಕೊಳ್ಬೇಕು. ಜಿಹಾದಿಗಳಂತ ಹೇಳಿದ್ರೆ ಅರ್ಥ ಏನು? ಮುಸಲ್ಮಾನರು ಎಲ್ಲ ಕೆಟ್ಟ ಗುಣವನ್ನು ತ್ಯಾಗ ಮಾಡಿ ಪರಿಪೂರ್ಣರಾಗಿರುವಂತವ್ರು ಅಂತೇಳಿ. ಏನ್ ಪ್ರೋಕ್ ಮಾಡೋದು? ಇದಕ್ಕೆ ಅರ್ಥ ಇದೆಯಾ? ಆ ರೀತಿ ಇದೆ ನೋಡಿ. ಆರಾಮಿಗಳಂತ ಹೇಳಿದ್ರೆ ಕೆಟ್ಟವ್ರು ಅಂತ ಹೇಳುವಂಥದ್ದು. ಈ ಸಮಾಜದ ಒಡಕು ಮುಡಿಸುವಂಥದ್ದು, ಸಮಾಜದ ಶಾಂತಿ ಸಾಮರಸ್ಯವನ್ನ ಹಾಳು ಮಾಡುವಂತ ಆರಾಮಿಗಳಂತ ಮತ್ತೆ ಒಳ್ಳೆಯವರು ಅಂತ ಹೇಳ್ಬೇಕಾ? ಅವ್ರಿಗೆ ಆರಾಮಿಗಳು ಹೇಳುವವರಿಗೆ ಮಾತ್ರ. ಜಿಹಾದಿಗಳಂದು ತಾಲಿಬಾನ್ ಅಂತ ಯಾರು ಹೇಳ್ತಾರೆ ಅವರೆಲ್ಲ ಹರಾಮಿಗಳು. ಇವತ್ತು ಕಟೀಲ್ ಹೇಳ್ತಾ ಇದ್ದಾರೆ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಡೀಲಿಕ್ಕೆ ಸಾಧ್ಯ ಯಾವ ಹಿಂದೂ ಮುಸಲ್ಮಾನರಿಗೂ ನಡೀಲಿಕ್ಕೆ ಸಾಧ್ಯ ಇಲ್ಲದಂತ ಆಗ್ಲಿಲ್ಲ. ನಡೀಲಿಕ್ಕೆ ಸಾಧ್ಯ ಇಲ್ಲದಂತಾದ್ರೂ ಕಟೀಲ್ರವರಿಗೆ ಒಂದು ಕಾಲದಲ್ಲಿ ಪ್ರವೀಣ್ ನೆಟ್ಟಾರ್ ಪ್ರಕರಣ ನಂತರ ಈ ಜಿಲ್ಲೆಯಲ್ಲಿ ನಡೆಯದಂತ ಬಿಜೆಪಿ ಕಾರ್ಯಕರ್ತರ ಆಕ್ರೋಶಕ್ಕೆ ಹೆದರಿ ನಡೆಯದಂತ ಕೆಲಸ ಆಗಿದ್ದು ಕಟೀಲ್ರವರಿಗೆ ಹೊರತು ಕಾಂಗ್ರೆಸ್ನವ್ರಿಗೆ ಆಗ್ಲಿ, ಬಿಜೆಪಿ ಕಾರ್ಯಕರ್ತರಿಗಾಗ್ಲಿ, ಬಾಕಿದವರಿಗೆ ಆಗ್ಲಿಲ್ಲ. ಯಾವ ಹಿಂದೂ ಮಹಿಳೆಗೂ ಆಗ್ಲಿಲ್ಲ. ಒಂದು ಹೇಳಿಕೆ ಕೊಡುವಾಗ ಅವರ ಆ ಸ್ಥಾನಮಾನದ ಘನತೆ ಇಟ್ಟುಕೊಂಡು ಮಾತಾಡ್ಬೇಕು ರೀ. ಇವರು ಎಲ್ಲದಕ್ಕೂ ಅಶೋಕ್ ರೈ ಅಂತ ಹೇಳುದು. ಅಶೋಕ್ ರೈ 2 ಕಡೆ ಹೋಗಿದ್ದಾರೆ. ಅಶೋಕ್ ರೈ 2 ಕಡೆಗೆ ಆಸ್ಪತ್ರೆಗೆ ಹೋಗಿ ಅವರಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಇವರು ಹೇಳ್ತಾರೆ ಪೊಲೀಸವರು ಪಕ್ಷಪಾತ ಮಾಡಿದ್ದಾರೆ. ಈ SP ಇರುವವರೆಗೆ, SP ಅರುಣರು ಇರುವವರೆಗೆ ಆ ಇಲಾಖೆಯಲ್ಲಿ ಯಾರಾದರೂ ನಿಷ್ಪಕ್ಷಪಾತ ಅಲ್ಲದೆ ಬೇರೆ ಪಕ್ಷಪಾತ ಧೋರಣೆ ನೀವು ಕಂಡಿದ್ದೀರಾ? ನೀವೇ ಹೇಳಿ, ಮಾಧ್ಯಮದವರು ಹೇಳಿ. ಯಾವುದೇ ಇದ್ರೂ ಕೂಡ ಆ ವಿಡಿಯೋವನ್ನ ಪರಿಶೀಲನೆ ಮಾಡಿ ಯಾರು ತಪ್ಪಿಸಗಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂಥದ್ದು ಅದು ಮಾಡ್ತಾ ಬಂದಿದೆ. SP ಬಂದ ನಂತರ ಮೊದಲ ನಾನು ಪೊಲೀಸ್ ಹೇಳುವುದಿಲ್ಲ. ಇವತ್ತು ಧರ್ಮಾಧಾರಿತವಾಗಿ ಕೇಸ್ ದಾಖಲೆ ಆಗುದಿಲ್ಲ. ಅವರು ಏನಿಸ್ತಾರೆ ಹೇಳಿದ್ದಾರೆ, ನಾವು ಪ್ರಕರಣಾಧಾರಿತವಾಗಿ ಕೇಸನ್ನು ದಾಖಲಿಸ್ತೇವೆ. ಧರ್ಮ ನೋಡಿ ಕೇಸ್ ಮಾಡ್ಲಿಕ್ಕೆ ಆಗ್ತದ? ಬಿಜೆಪಿ ಅಂತ ನೋಡಿ ಕೇಸ್ ಮಾಡ್ಲಿಕ್ಕೆ ಆಗ್ತದ? ಕಾಂಗ್ರೆಸ್ ಅಂತ ನೋಡಿ ಕೇಸ್ ಮಾಡ್ಲಿಕ್ಕೆ ಆಗ್ತದ?
ಇವತ್ತು ಸಕಾಲಿಕವಾಗಿ ಆ ಪೊಲೀಸ್ ಅವರು ಸೇರಿ ಇವತ್ತು ಅಲ್ಲಿ ಏನು ಆಗದ ರೀತಿ ತೆರೆದಿದ್ದಾರೆ. ಒಂದು ಕಡೆ ಮುಸಲ್ಮಾನ ಯುವಕರು ಅದನ್ನ ತೆರೆದಿದ್ದಾರೆ. ನೋಡಿ, ಅವ್ರು ಹೇಳಿ, ಸದಾಶಿವ ಬೈಯವರು ಹೇಳಿ, ನನಗೆ ಮುಸಲ್ಮಾನರು ಯುವಕರು ಬಂದು ಹಲ್ಲೆ ಮಾಡಿದ್ರು, ಯಾರೋ 3 ಜನ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗಿದೆ. ಅವರ ಮೇಲೆ ಕಠಿಣ ಕ್ರಮಗೊಳ್ಳಿ. ಯಾರು ಆವೇಶಭರಿತರಾಗಿ ಅಲ್ಲಿ ಯಾವುದು ಹೀರೋಯಿಸಮ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ಹಲ್ಲೆ ಮಾಡಿದವರಿಗೆ ಗೊತ್ತಿರ್ಬೋದು, ಈಗ ಕೇಸ್ ಆದವರಿಗೆ ಕೇಸಲ್ಲಿ ಎಷ್ಟು ಕಷ್ಟ ಇದೆ, ಜಾಮೀನು ಆಗ್ಬೇಕು, ಓಡಾಡಬೇಕು, ಬೇಕಾ ಅವರಿಗೆಲ್ಲ? ಇದು ಎಲ್ಲರಿಗೂ ಪಾಠ ಆಗ್ಬೇಕು. ನಾನು 2 ಕಡೆ ಯುವಕರನ್ನೇ ಉದ್ದೇಶಿಸಿ ಹೇಳುವಂಥದ್ದು, ಯಾರೋ ಪ್ರೊವೊಕೇಶನ್ ಮಾಡ್ತಾರೆ, ಯಾರು ಪ್ರೊವೋಕ್ ಮಾಡಿದ್ರೆ ಹೋಗಿ ನೀವು ಗುಂಡಿಗೀಲ್ ಬೀಳ್ಬೇಡಿ ಅಂತೇಳಿ. ಇದು ಹೊಸ ಕೇಸ್ ಆದವರು ಹೋಗುದಿಲ್ಲ, ಹೊಸ ಕೇಸು ಗೊತ್ತಿಲ್ಲದವರೆಲ್ಲ ಹೋಗಿ ಅಲ್ಲಿ ಬೀಳ್ತಾರೆ. ನೋಡಿ ಅಲ್ಲಿ ಒಂದು ಪ್ರಕರಣದಲ್ಲಿ ಒಂದು ಘಟನೆ, ಅಲ್ಲಿ ಒಂದು ವಿಷಯದಲ್ಲಿ ನೀವು ಜೀಪಿಂದ ಹೊರಗೆ ಎಳೆಯುವುದು, ಇವ್ರು ಏನ್ ಹೇಳ್ತಾರೆ, ಆ ಜೀಪಿಂದ ಎಳೆಯುವವರನ್ನು, ಆ ಪೊಲೀಸ್ ಜೀಪಿಗೆ ಹಲ್ಲೆ ಮಾಡಿದವರನ್ನು ಬಂಧಿಸಿ, ಯಾರನ್ನು ಹೇಳ್ದದ್ದು ಅದ ಘಟನೆ ಗೊತ್ತಿದೆಯಾ ಇವರಿಗೆ? ಅಲ್ಲಿ ಏನ್ ಮಾಡಿದ, ಇವರನ್ನ ಯಾರು ಅಂಗಡಿ ಮಾಲಕ ಸದಾಶಿವ ಪೈ ಮತ್ತು ಅವರ ಮಗನನ್ನ ಹಿಂದಿನ ಡೋರ್ ತೆಗೆದು ಕೂರಿಸಿದ್ದಾರೆ. ಒಳಗೆ ಹೋದವ ಕೆಂಪು ಶರ್ಟ್ ಹಾಕಿದವ ಹೋಗಿ ವಿಡಿಯೋ ಮಾಡ್ತಿದ್ದ, ಅದು ಕೂಡ ತಪ್ಪೇ. ವಿಡಿಯೋ ಮಾಡಿದಾಗ ಆ ವಿಡಿಯೋವನ್ನ ಅಲ್ಲಿ ಯಾವುದು ಮೊಬೈಲನ್ನ ಅಲ್ಲ ಒಳಗೆ ತಪ್ಪೇ. ಅವರ ಬಗ್ಗೆ ಸಮರ್ಥನೆ ಮಾಡುದಲ್ಲ, ಕಿವಿ ಕೊಡ್ಬೇಕು ನೀವು. ಅವನನ್ನು ಎಲ್ದು ಹೊರಗೆ ಹಾಕಿದ್ದು, ಅವನು ಬಂಧಿಸಬೇಕು ಅಂತ ಹೇಳುದು. ಪೊಲೀಸರಿಗೆ ಯಾರು ರಕ್ಷಣೆ ಕೊಟ್ಟದಂತೆ? ಆ ಹುಡುಗ ಇವನನ್ನು ಹೊರಗೆ ತೆಗೆದು ಹಾಕಿದ್ದು. ಆ ಜೀಪಲ್ಲಿ ಕೂರಿಸುವಾಗ ರಕ್ಷಣೆ ಕೊಟ್ಟದ್ದು ಇವರೇ. ಅಲ್ಲಿ ಅಂಗಡಿ ಒಳಗೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ ಹೋದಾಗ ಇವರನ್ನು ಎಲ್ದು ಹೊರಗೆ ಹಾಕಿದ್ದು ಇವರೇ. ಎಲ್ಲ ಮುಸಲ್ಮಾನರು ಯಾರು ಅಲ್ಲಿ ಬಿಜೆಪಿಯವರು ಸಂಘ ಪರಿವಾರ ಇರಲಿಲ್ಲ. ಸಂಘ ಪರಿವಾರದವರು ಆ ತರ ಇರ್ತಿದ್ರೆ, ಅಲ್ಲಿ ಸೇರ್ತಿದ್ರೆ, ಅಥವಾ ಅಂಗಡಿ ಮುಸಲ್ಮಾನ ಹಾಕ್ತಿದ್ರೆ ಅಂಗಡಿಯನ್ನು ಹುಡಿ ಮಾಡ್ತಿದ್ರು. ಇವರು ಯಾರಿಗೆ ಅನ್ಯಾಯ ಮಾಡಿಲ್ಲ? ಬಿಜೆಪಿಯವರು ಇದೇ ಕುಟುಂಬಕ್ಕೆ ಅನ್ಯಾಯ ಮಾಡಿದನ್ನ. ಈ ಕಟೀಲ್ ಆಗಲಿ, ಮತ್ತೊಂದರಾಗಲಿ, ಮಲ್ಲಿಗೆ ಪ್ರಸಾದ್ ಆಗಲಿ MLA ಆದವರಲ್ಲ, ಈ ಕಿಶೋರ ಪಟ್ಟಿಯಡಿ ಆಗಲ್ಲ, ಇತ್ತೀಚೆಗೆ ಅಣಬೆ ಅಂತ ಬೆಳೆದವರು ಬಿಜೆಪಿಯಲ್ಲಿ. ಇವರು ಅಣಬೆ ಅಂತ ಹೇಳಿದ್ರಲ್ಲ, ಇವರು ಬಿಜೆಪಿ ಅಣಬೆಗಳು. ಈ ವಾಮನ ಪೈ ಸಹೋದರರು ಹಲವಾರು ವರ್ಷಗಳಿಂದ ಬಿಜೆಪಿಯಲ್ಲಿ ಕೆಲಸ ಮಾಡಿದವರು. ಈ ರೀತಿಯ ನೋಡಿದರೆ ಇವತ್ತು ವಾಮನ ಪೈ ಇಲ್ಲಿ ಪುತ್ತೂರಲ್ಲಿ MLA ಆಗ್ಬೇಕಿತ್ತು. ಇವರೆಲ್ಲ ಡೋಂಗಿ ಹಿಂದುತ್ವ, ಡೋಂಗಿ ರಾಜಕಾರಣ ಮಾಡಿ ಇವರೆಲ್ಲ ಅಧಿಕಾರ ಪಡ್ಕೊಂಡವರು. ಅವರು ಪ್ರಾಮಾಣಿಕವಾಗಿ ಬಿಜೆಪಿಯಲ್ಲಿ ಕೆಲಸ ಮಾಡಿದವರು. ಇವತ್ತು ಆ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾರೆ. ಈಗ ಆ ಕುಟುಂಬದ ಮರ್ಯಾದಾ ಗೌರವವನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನು ಇಶ್ಯೂ ಮಾಡಿ. ಇದು ಸರಿ ಅಂತ ಹೇಳುವಂಥದ್ದು. ಒಂದು ಮನೆಯಲ್ಲಿ ಒಂದು ಘಟನೆ ಆದದನ್ನ ಅಲ್ಲಿಗೆ ಅದನ್ನು ಮುಗಿಸುವಂತ ಕೆಲಸ ಮಾಡಬೇಕು ಹೊರತು ಸಮಾಜದ ನಾಯಕರಂತ ಹೇಳಿಕೊಳ್ಳುವವರು ಈ ತರ ಮಾಡುವುದು ಸರಿಯಾ? ಈ ಘಟನೆ ನೋಡಿ, ಅವರ ಪುರುಷರ ಘಟನೆ ಪ್ರಕರಣ ಇಟ್ಕೊಂಡ್ರು, ಮುಜುಗರ ಪಡ್ಕೊಂಡ್ರು. ಈ ಘಟನೆಯಲ್ಲಿ ಕೈ ಹಾಕಿದ್ರು, ಮುಜುಗರ ಪಡ್ಕೊಳ್ತಿದ್ದಾರೆ. ಇವರ ಮರ್ಯಾದೆ ಮಾನ ಎಲ್ಲ ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡಿ, ಆ ವಾಟ್ಸ್ಆಪ್ ಮೀಡಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ನೋಡಿ, ಅದರಲ್ಲಿ ಹೆಚ್ಚು ಹಿಂದೂ ಸಹೋದರರು ಮಾಡಿದ್ದಾರೆ. ರಾಜಕೀಯ ಮಾಡಬೇಡಿ ನೋಡಿ ಬೇಕಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವರ ಬಗ್ಗೆ ಎಷ್ಟು ಇದೆ ಅಂದ್ರೆ ಅಭಿಪ್ರಾಯ. ಮೊದಲ ಹಾಗೆಲ್ಲನ ನೋಡಿ, ಕೋಮು ಏಜೆಂಡೆ ಬಿಡಿ. ಇನ್ನು ಬಿಜೆಪಿಯವರು ಈ ಕೋಮು ಏಜೆಂಡ ಮಾಡಿಕೊಂಡು ಹೇಳ್ಕೊಂಡು ಹೋದ್ರೆ ಉಂಟಲ್ಲ, ಇವರನ್ನು ಗಟಾರಕ್ಕೆ ಬಿಸಾಡ್ತಾರೆ ಜನರು. ಇದಕ್ಕೆ ಉದಾಹರಣೆ ಸಿಜೆಪಿ ಪ್ರತಿಭಟನೆ. ಇನ್ನು ಮುಂದಿನ ಜನರೇಷನ್ ಜನ್ಸಿ ಆಗ್ಲಿ ಅಲ್ಲ ಅಲ್ಫಾ ಆಗ್ಲಿ, ಇನ್ನು ಇವರ ಕೋಮು ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸುವಂತ ಜನರೇಷನ್ ಅಲ್ಲ. ಜನರು ಪ್ರಬುದ್ಧರಾಗಿದ್ದಾರೆ. ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡಿಕೊಂಡು ಇರ್ಲಿಕ್ಕೆ ಆಗುದಿಲ್ಲ. ಇವರಿಗೆಲ್ಲ ವ್ಯವಹಾರ ಇರೋದು ಮುಸಲ್ಮಾನರೊಟ್ಟಿಗೆ, ಪ್ರಭಾಕರ ಭಟ್ರಿಗೂ ವ್ಯವಹಾರ ಇರೋದು ಮುಸಲ್ಮಾನರೊಟ್ಟಿಗೆ, ಶರಣ ಬೆಂಬಲವರಿಗೆ ಇರುವುದು ಮುಸಲ್ಮಾನರೊಟ್ಟಿಗೆ ವ್ಯವಹಾರ, ಕತ್ಲೆಗೆಲ್ಲ ವ್ಯವಹಾರ ಮುಸಲ್ಮಾನರೊಟ್ಟಿಗೆ. ಬೆಳಿಗ್ಗೆ ಎದ್ದುವಾಗ ಮುಸಲ್ಮಾನರಿಗೆ ಬೈಯುವಂಥದ್ದು. ಅಶೋಕ ಒಂದು ಮಾತು ಹೇಳಿದ್ರು ಗೊತ್ತ ನಿಮಗೆ, ಒಂದು ಇಂಟರ್ವ್ಯೂ ಅಲ್ಲಿ, ಮುಸಲ್ಮಾನರಿಗೆ ಬೈದ್ರೆ ಮಾತಾಡಲಾಗಿದೆ, ಅದಕ್ಕೆ ಮುಸಲ್ಮಾನರಿಗೆ ಟೀಕೆ ಮಾಡಿ ಬೈಯುವಂಥದ್ದು. ಬಿಜೆಪಿಯಲ್ಲಿ ನಾಯಕತ್ವ ಸಿಗಬೇಕು, ಬೇಗ ಲೀಡರ್ಶಿಪ್ ಕ್ವಾಲಿಟಿ ಬರ್ಬೇಕಿದ್ರೆ, ಬೇಗ ಅವಕಾಶ ಸಿಗಬೇಕಿದ್ರೆ ಮುಸಲ್ಮಾನರು ಬೈಬೇಕು ಅಂತಲ್ಲಿ ಅವರ ಒಂದು ಮಾನದಂಡ ಇದೆ. ಅದರಿಂದಾಗೆಲ್ಲ ಬೈತಾ ಇದ್ದಾರೆ ಅಂತ ಹೇಳೋದು ವಿಚಾರ ಹೇಳಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಪುತ್ತೂರಿನಲ್ಲಿ ಇವತ್ತು ಪೊಲೀಸರು ಸಕಾಲಿಕ ಕ್ರಮ ಕೈಗೊಂಡಿದ್ರೆ, ಎಸ್ ಪಿ ಅವರ ಬಗ್ಗೆ ನೀವು ಸಂಶಯ ಬೇಡ. ಇವರಿಗೆ ಈಗ ಬಾಯಿ ಅಲ್ಗಾರಿಸಿ ನಾಲ್ಕು ಅಲ್ಗಾರಿಸಿ ಹೆಚ್ಚು ಆಗುದಿಲ್ಲ. ಈಗ ಮಠಂದೂರಿಗೆ ಬೇಕಿದ್ದಾರೆ, ಸ್ವಲ್ಪ ಅವರಲ್ಲಿ ಸಜ್ಜನ ಅಂತಿತ್ತು ಪುತ್ತೂರಿನ ಜನರಲ್ಲಿ. ಸಂಜೀವ ಮಠದೂರ ಬಗ್ಗೆ ಸ್ವಲ್ಪ ಸಜ್ಜನ ವ್ಯಕ್ತಿ ಅಂತಿತ್ತು. ಈಗ ಅವರು ಅದೇ ಸಾಲಿಗೆ ಸೇರ್ಕೊಂಡಿದ್ದಾರೆ. ಯಾವುದು ಅವರ ಅನಿಯೋನ್ಯ ಪ್ರಶ್ನೆ ಏನೋ ನನಗೆ ಗೊತ್ತಿಲ್ಲ.
ಇದ್ದ ಮರ್ಯಾದೆಯನ್ನು ಕಲ್ಕೊಳ್ಬೇಡಿ. ಇವತ್ತು ಪೊಲೀಸ್ ಇಲಾಖೆ ನೋಡಿ, ಯಾರು ಹೇಳಿದ್ರು, ಮಂತ್ರಿ ಹೇಳಿದ್ರು, ಅವರು ಕಾನೂನು ಬಿಟ್ಟು ಮಾಡುವುದಿಲ್ಲ. ಸ್ಪೆಷಲ್ ಅದು. ಯಾರು ನಮ್ಮ ಜಿಲ್ಲೆ SP ಸ್ಪೆಷಲ್ ನೋಡಿ. ಯಾರು ಪಕ್ಷಪಾತ ಮಾಡಿದ್ರೆ ಹೇಳಿ, ಯಾರ ಮುಲಾಜಿಲ್ಲದನ್ನೇ ಮಾಡಿದ್ರು. ಆದ್ರೆ ಇನ್ನೊಂದು ನಾವು ಆಗ್ರಹ ಮಾಡ್ತಾ ಇದ್ದಾನೆ, ಬಿಜೆಪಿಯ ಫೇಸ್ಬುಕ್ ಪೇಜ್, ನಳಿನ್ ಕುಮಾರ್ ಕಟೀಲ್ನ ಸೋಷಿಯಲ್ ಮೀಡಿಯಾ ಪೇಜು, ಎಲ್ಲ ಸಂಘ ಪರಿವಾರ ನಾಯಕರುಗಳ ಪೇಜು, ಅರುಣ್ ಕುಮಾರ್ ಪುತ್ತಿಲರ ಪೇಜು, ಎಲ್ಲದಲ್ಲಿ ಕೋಮು ದ್ವೇಷ ಹರಡಿಸುವಂತಹ ಪೋಸ್ಟರ್ಗಳು ವೈರಲ್ ಮಾಡಿದ್ದಾರೆ. ಇವತ್ತು ಪೋಸ್ಟರ್ ಕಾರ್ಡ್ ಅಂತ ಹೇಳುವಂತ ಒಂದು ಸೋಷಿಯಲ್ ಮೀಡಿಯಾ, ಅದರಲ್ಲಿ ಕೂಡ ಇವರ ಮೇಲೆ SP ಅವರು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳುವಂತ ವಿಚಾರವನ್ನು ನೀವು ಆಗ್ರಹ ಮಾಡ್ತಿದ್ದೆ. ಯಾಕಂದ್ರೆ ಕೆಲವರಿಗೆ ಕೇಸು ಅಂತಲೇ ಬಾಕಿ ಆಗ್ಬಾರ್ದು. ಈಗ ಸಂಜಯ್ ಮಠದವರ ಫೇಸ್ಬುಕ್ ಪೇಜ್ ಮೇಲೆ ಕೇಸ್ ಆಗಿದೆ. ಇನ್ನು ಈಗ ಕೇಸ್ ಆಗಿಕೊಂಡು ಮತ್ತೆ ರೌಡಿ ಶೀಟರು ಓಪನ್ ಆಗ್ತದೆ. ಯಾರು ಮಾಜಿ MLA, ಮಾಜಿ MP ಅಂತೇಳಿ ಹೋಗಿ ಇನ್ನು ಹಾಲಿ ರೌಡಿ ಶೀಟರ್ ಅಂತೇಳಿ ಕುಖ್ಯಾತಿ ಪಡೆಯುವಂತ ಕೆಲಸ ಆಗ್ತದೆ. ದಯವಿಟ್ಟು ನೀವು ಒಂದು ಸಜ್ಜನ ರಾಜಕಾರಣ ಮಾಡಿ, ಧರ್ಮ ರಾಜಕೀಯದಲ್ಲಿ ಒಂದು ಧರ್ಮದ ರಾಜಕೀಯ ಮಾಡಿ ಅಂತ ಹೇಳುವಂತ ವಿಚಾರವನ್ನು ಹೇಳ್ತೇನೆ. ಹೇಳಿದೆಯಾ? ಯಾರು ಹೇಳಿದಾಗ್ಲಿಲ್ಲ ಅಂತ ಹೇಳಿ ಹಾಗೆ ಅಲ್ಲ, ನಾವೀಗ ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ಹೋಗುದಲ್ಲ. ನೀವು ಅವ್ರೇನ್ ಹೇಳಿದಾರೆ, SP ಅವ್ರು ಏನ್ ಹೇಳಿದಾರೆ, ನಿಮ್ಮಲ್ಲಿ ಏನು ದಾಖಲೆ ಇದ್ರೆ, ನಿಮ್ಮ ವಿಡಿಯೋ ದಾಖಲೆ ಏನಾದ್ರು ಇದ್ರೆ ನನಗೆ ಕೊಡಿ, ನಾನು ಕ್ರಮ ಕೈಗೊಳ್ತೇನೆ. ಯಾರಿಗೆ 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 ಯಾಕೆ ಅಲ್ಲ, ಅದು ಅವರಲ್ಲಿ ಕೇಳ್ಬೇಕು, ನಾವ್ ಯಾಕೆ ಕೊಡ್ಬೇಕು ಅಂತ ಹೇಳಿ. ಅವ್ರ ಪ್ರಶ್ನೆ, ಅವರು ನಿಮ್ಮ ಮಾಧ್ಯಮ ಕೊಟ್ಟಿದ್ದಾರೆ, SP ಹತ್ರ ಕೇಳಿ ನೀವು, ನಾವ್ ಯಾಕೆ ಕೊಡ್ಬೇಕು ಅಂತ ಕೇಳಿ, ಅವ್ರಿಗೆ ಉತ್ತರ ಕೊಡ್ತಾರೆ. ನೀವು ಕೊಡುದು ಬೇಡ, ನಾವು ಮಾಡ್ತೇವೆ. ಪೊಲೀಸರು ನೀವು ಅಪಪ್ರಚಾರ ಮಾಡ ನೋಡಿ, ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಲಿಕ್ಕೆ, ಸುಮ್ಮನೆ ಹೇಳಲಿಕ್ಕೆ ಇವರಲ್ಲಿ ಏನ್ ದಾಖಲಿದೆ? ನಿಮ್ಮಲ್ಲಿ ಏನ್ ದಾಖಲಿದೆ ಕೊಡಿ. ನೀವು ಇಲ್ಲಿ ಯಾರು ಅಂತ ಕೃತ್ಯವನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ನಿಮ್ಮ ಇದು ಎಂತದ್ದು ನಿಮ್ಮ ಧರ್ಮ, ನೀವು ಮಧ್ಯೆ ನೀವು ಕೊಡಿ, ಶಿಕ್ಷೆ ಆಗಲಿ. ಯಾವ ಮುಲಾಜಿ ಬೇಡ ರೀ. ನಮ್ಮಲ್ಲಿ ನಾವು ಕೊಡ್ತೇವೆ. ಕೇಸು ಮಾಡಿದಾರಲ್ಲ 11 ಜನರ ಮೇಲೆ, 5 ಜನರ ಮೇಲೆ ಮಾಡಿದ್ದಾರೆ, 11 ಜನರಲ್ಲಿ ಮಾಡಿದ್ದಾರೆ. ನಾವು ಯಾಕೆ ಕೊಡ್ಬೇಕು ಅಂತ ಇದ್ದಾರೆ? ನಾವೇನ ಜನರು ಅಂತ ಹೇಳಿದಲ್ಲ, ಅವ್ರು ಏನ್ ಹೇಳಿದ್ದಾರೆ, ಈ ಬಿಜೆಪಿ ನಾಯಕರುಗಳು ಅವರ ಮೇಲೆ ಕೇಸು ಮಾಡಿಲ್ಲ, ಇವರ ಮೇಲೆ ಕೇಸು ಮಾಡಿಲ್ಲ ಅಂತ ಹೇಳಿ SP ಅವರನ್ನು ಪೊಲೀಸ್ ಇಲಾಖೆಯನ್ನು ಆರೋಪ ಸಂದಲ್ಲಿ ಕೂರಿಸಿದಾಗ ಅವ್ರು ಹೇಳಿದ್ದು, ನಮಗೆ ಗೊತ್ತಿದೆ ಮಾಡಿದ್ದೇವೆ, ನಿಮ್ಮಲ್ಲಿ ಇದ್ರೆ ನಮಗೆ ಕೊಡಿ, ನಾವು ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ. ಯಾಕೆ ಇವರು SP ಅವರ ಮೇಲೆ ಸಂಶಯವ? ಬೇರೆಲ್ಲ ಪೊಲೀಸರ ಬಗ್ಗೆ ಮಾತಾಡ್ಲಿ. ಯಾರಿಗೆ ಯಾಕೆ ಇವರು ಅಲ್ಲಲ್ಲ ಕರೆಕ್ಟ್ ಒಪ್ಕೊಳ್ತಾರೆ. ಕಟೀಲ್ ಮತ್ತು ಸಂಜಯ್ ಮಠದವರು ಕಿಶೋರ ಪೊಟ್ಟಿ ವೈರಲ್ ಮಾಡೋ ವಿಡಿಯೋದಲ್ಲಿ ಯಾಕೆ ಎರಡನ್ನು ಮಾಡಲಿಲ್ಲ? ಅವ್ರು ಒಂದು ಮಾತ್ರ ಮಾಡಿದ್ದಾರೆ. ಯಾರಿಗೆ? ಈಗ ನಾನು ಪೊಲೀಸರ ಪರವಾಗಿ ನಿಮ್ಗೆ ಸಮರ್ಥನೆ ಮಾಡಿ, ಅದು ನೀವು SP ರಲ್ಲಿ ಕೇಳ್ಬೇಕು. ನೀವು ಎಲ್ಲವನ್ನು ನಾನು ಹೇಳ್ಬೇಕು. ನಾನು ಇಲ್ಲಿಯ ಕೋಮು ಗಲಭೆ ಸೃಷ್ಟಿ ಮಾಡಲು ಮಾಡಿದಂತ ಹುನ್ನಾರದ ಬಗ್ಗೆ ನೀವು ಮಾಧ್ಯಮದವರು ಕೂಡ ಇದಕ್ಕೆ ಸಹಕರಿಸಬೇಕು. ನೀವು ಕೂಡ ಒಂದ್ ಕಡೆ ಯಾವ ವಿಷಯದಲ್ಲಿ ತಿಳಿಯಲಿಕ್ಕೆ ಇಲ್ಲದ ಮಾಡಬೇಡಿ. ಅದು ಸಮಾಜದಲ್ಲಿ ಪ್ರವೋಕ್ ಮಾಡುವಂತ ಕೆಲಸ ಆಗ್ತದೆ. ಮತ್ತೇನಾದ್ರೆ ಕೇಸು ಮಾಡಿದ್ರೆ ಹೇಳ್ತಾರೆ ನಮ್ಮ ಮೇಲೆ ಕೇಸು ಮಾಡಿದಿರಿ ಅಂತ ಹೇಳ್ತಾರೆ. ಯಾರು ಮಾಡಿದ್ರು ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಅಂತ ಇದ್ರೆ, ಅದಕ್ಕೆಲ್ಲ ಪ್ರಭಾವ ಬಚ್ಚಿದ್ರೆ ಇವರ MLA ಮೇಲೆ, ಮಾಜಿ MLA ಮೇಲೆ ಎಲ್ಲ ಕೇಸ್ ಮಾಡ್ತಾರ? ಕೇಸ್ ಮಾಡುದಿಲ್ಲ ಅಂತ SP ಅಲ್ಲ. ಈ SP ಹೋದನಂದ್ರೆ ಬೇರೆ SP ಬಂದ್ರೆ ಹೇಗಿರ್ತಾನೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಕೋಮು ಸಂಘರ್ಷ ಯಾವುದೇ ಗಲಾಟೆಯಲ್ಲಿ ಅಥವಾ ನಿಷ್ಪಕ್ಷಪಾತವಾಗಿ ವರ್ತಿಸುವಂತ ಕೆಲಸ ಮಾಡ್ತಿದ್ರೆ ಅದು SP ಅರುಣ್ ಮತ್ತು ನಮ್ಮ ಮಂಗಳೂರಿನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ